ಹಾಯ್ ಎಲ್ಲ ನನ್ನ ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ನಾನು ತುಂಬ ಫ್ಲಾಟ್ಗೆ ವಿಸಿಟ್ ಮಾಡಿ ಲಾಸ್ಟ್ ಒಂದು 2 ಡೇಸಿಂದ ಏನಾಗ್ತಿದೆ ಅಂದರೆ ಎಲ್ಲ ಕಡೆ ತುಂಬ ನೆಮಟೋಡ್ ಆಗಿ ತುಂಬ ಯಥೇಚ್ಛವಾಗಿ ಚಿಗುರು ಬರ್ತಾಯಿದೆ, ಫ್ಲವರ್ಸ್ ಬರ್ತಿಲ್ಲ. ಬಟ್ ಈ ತೋಟದಲ್ಲೂ ಫಸ್ಟ್ ನಾನು ವಿಸಿಟ್ ಮಾಡಿದಾಗ ಸೇಮ್ ಅದೇ ಥರ ಪ್ರಾಬ್ಲಮ್ ಇತ್ತು. ಬಟ್ ನೆಮಟೋಡ್ಗೆ ನಾನು ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಮಾಡಿಸಿದ್ದೆ. ಸೊ ಅದಾದಮೇಲೆ ಹೊಸ ರೂಟ್ಸು ಬರ್ತಾಯಿದೆ. ಹೊಸ ರೂಟ್ಸು ಬಂದಾದಮೇಲೆ ನಮಗೆ ಫ್ಲೋರಿಂಗ್ ನೋಡ್ಬೋದು ಯಾವ ರೀತಿ ಇದೆ. ಆಮೇಲೆ ಕಟ್ಟಿಂಗಲ್ಲಿ ತುಂಬ ಫಾರ್ಮರ್ಸ್ ನನಗೆ ಹೇಳ್ತಾರೆ, ತುಂಬ ಡೀಪ್ ಕಟ್ಟಿಂಗ್ ಹೋಗೋದಕ್ಕಿಂತಲೂ ಲೈಕ್ ಈ ಥರ ಕಟ್ಟಿಂಗ್ ಅನ್ನೋದಿದ್ದರೆ ನಿಮಗೆ ಫ್ಲವರ್ಸ್ ಜಾಸ್ತಿ ಬರುತ್ತೆ, ನಂಬರ್ ಆಫ್ ಫ್ಲವರ್ಸ್ ಬಂದಾಗ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇವಾಗ ನೀವು ನೋಡ್ತಿರ್ಬೋದು, ತುಂಬ ವೇಸ್ಟ್ ಮಾಡ್ತಾ ಇದ್ದೀರಾ, ತುಂಬ ಫಾರ್ಮರು ಕಾಲ್ಸ್ ಮಾಡ್ತಿದ್ದೀರಾ, DM ಮಾಡ್ತಾ ಇದ್ದೀರಾ. ನಮ್ಮದ್ರಲ್ಲಿ ಫ್ಲವರ್ ಕಡಿಮೆ ಇದೆ, ಚಿಗುರು ಯಥೇಚ್ಛವಾಗಿ ಬರ್ತಾ ಇದೆ, ಏನು ಮಾಡಬೇಕು ಅಂತೇಳಿ. ಸೊ ಇವ್ರದ್ರಲ್ಲಿ ನೋಡ್ಬೋದು ನೀವು, ಚಿಗುರು ಅನ್ನೋದು ತುಂಬ ಕಡಿಮೆ ಇದೆ. ಬಟ್ ಒನ್ ಟೈಮ್ ರಿಮೂವ್ ಮಾಡಿಸಿದ್ದೀನಿ ಫಸ್ಟ್ ಏನೋ ನೆಮಟೋಡ್ಗೆ ಟ್ರೀಟ್ಮೆಂಟ್ ಮಾಡೋದಕ್ಕೂ ಮುಂಚೆ. ಸೊ ಈಗ ತುಂಬ ಚೆನ್ನಾಗಿ ಹೂವು ಬರ್ತಾ ಇದೆ. ಆ ಹೂವು ಬರ್ತಾ ಇರೋದ್ರಿಂದ ಚಿಗುರು ಡ್ರಾಪ್ ಆಗುತ್ತೆ. ಆ್ಯಂಡ್ ನಿಮಗೆ ಮೇಜರ್ಲಿ ಇವ್ರು ಕೊಡ್ತಿರೋಂಥ ಫರ್ಟಿಲೈಸರ್ ಏನೇನು ಕೊಟ್ಟಿದ್ದೀನಿ ಆ್ಯಂಡ್ ಏನೇನು ಸ್ಪ್ರೇ ಮಾಡಿಸಿದ್ದೀನಿ, ಸ್ಪ್ರೇ ಶೆಡ್ಯೂಲ್ ಆಗಿರ್ಬೋದು, ಒಂದು ಫರ್ಟಿಲೈಸರ್ ಶೆಡ್ಯೂಲ್ ಆಗಿರ್ಬೋದು, ಎರಡೂ ನಿಮಗೆ ಡಿಸ್ಪ್ಲೇಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಾದಮೇಲೆ ನಿಮಗೆ ಮೇಜರ್ಲಿ ಇವರು ನೀವು ನೋಡ್ತಿರ್ಬೋದು, ಇಲ್ಲಿ ನೀರನ್ನು ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ. ನಾನು ನೀರನ್ನು ಕಡಿಮೆ ಮಾಡೋಕ್ಕೆ ಹೇಳಿಲ್ಲ ಇವರಿಗೆ. ನೀರು ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ಹೂವು ಚೆನ್ನಾಗಿ ಬರ್ತಾ ಇದೆ. ತುಂಬ ಫಾರ್ಮರ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಚಿಗುರು ಬರುತ್ತೆ ಅಂತೇಳಿ ನೀರು ತುಂಬ ಕಡಿಮೆ ಕೊಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನೀವು ಹೂವು ಬಂತು ಅಂತಂದರೆ ಚಿಗುರು ಬಂದ್ರೂ ನೀವು ತಕ್ಕೋಬೋದು. ಬಟ್ ಹೂವು ಬರಲಿಲ್ಲ ಅಂತಂದರೆ ನೀರು ಕಡಿಮೆ ಮಾಡಿ, ಬಟ್ ನೀವು ಹೂವನ್ನು ಮತ್ತೆ ಹಿಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕೊಡಿ. ಚಿಗುರು ಬಂತು ಅಂದ್ರೂ ಒಂದು ಟೈಮ್ ರಿಮೂವ್ ಮಾಡಿಸ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಶೆಡ್ಯೂಲ್ ಏನಿದ್ರೆ, ನೆಕ್ಸ್ಟ್ ಸ್ಟೆಪ್ಸ್ ಏನಿದ್ರು ನಾನು ಇದೇ ರೀತಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.